ಹೆಲೋ ನಮಸ್ಕಾರ, ಐ ಆಮ್ ಪ್ರಜೀಶ್ ಶೆಡಿ. ನಾನಿವತ್ತು BMW ಹಾಗೂ ಕೆಲವೊಂದು ಕಾರಲ್ಲಿ ಆ್ಯಪಲ್ ಕಾರ್ಪ್ಲೇ ಕನೆಕ್ಟ್ ಮಾಡಿಕೊಂಡು ಮ್ಯಾಪ್ ಯೂಸ್ ಮಾಡ್ತಾ ಇರ್ತೀವಿ. ಮ್ಯಾಪ್ ನಮಗೆ ಓನ್ಲಿ ಸೆಂಟ್ರ್ ಡಿಸ್ಪ್ಲೇಯಲ್ಲಿ ಮಾತ್ರ ಹೈಲೈಟ್ ಆಗುತ್ತೆ. ಕ್ಲಸ್ಟರ್ ಹಾಗೂ ಹೆಡ್ ಅಪ್ ಡಿಸ್ಪ್ಲೇಯಲ್ಲಿ ಮ್ಯಾಪ್ ಇದು ಗೈಡ್ಲೈನ್ ಹಾಗೂ ರೂಟ್ ಹೈಲೈಟ್ ಆಗಲ್ಲ ಅಂತ ಕಂಪ್ಲೇಂಟ್ ಇರುತ್ತೆ. ಅದು ಏನಕ್ಕೆ ರೂಟ್ ಮ್ಯಾಪ್ ತೋರಿಸ್ತಾ ಇಲ್ಲ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಆ ಥರ ಮಾಡಿ ನಿಮಗೆ ಖಂಡಿತ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಹಾಗೂ ಹೆಡ್ ಅಪ್ ಡಿಸ್ಪ್ಲೇಯಲ್ಲಿ ಎರಡರಲ್ಲೂ ಬಂದ್ಬಿಟ್ಟು ನಿಮಗೆ ರೂಟ್ ಗೈಡ್ಲೈನ್ಸ್ ಹಾಗೂ ರೂಟ್ ವ್ಯೂ ನಿಮಗೆ ಹೈಲೈಟ್ ಆಗುತ್ತೆ. ನೋಡಿ, ಇದು BMW X3 ನ್ಯೂ G45 ಕಾರು. ಇದರಲ್ಲಿ ನಾನು ಇವಾಗ ಬಂದ್ಬಿಟ್ಟು ಆ್ಯಪಲ್ ಕಾರ್ಪ್ಲೇ ಕನೆಕ್ಟ್ ಮಾಡಿದ್ದೀನಿ. ನೋಡಿ, ಇಲ್ಲಿ ಬಂದ್ಬಿಟ್ಟು ನಿಮಗೆ ಮ್ಯಾಪ್ ಹೈಲೈಟ್ ಆಗಿಲ್ಲ. ಹಾಗೆ ಬಂದ್ಬಿಟ್ಟು ಹೆಡ್ ಅಪ್ ಡಿಸ್ಪ್ಲೇಯಲ್ಲಿ ಕೂಡ ಮ್ಯಾಪ್ ಹೈಲೈಟ್ ಆಗಿಲ್ಲ. ಸೊ ಏನಕ್ಕೆ ಹೈಲೈಟ್ ಆಗ್ತಾ ಇಲ್ಲ ನೋಡಿ, ನಾನಿವಾಗ ಇಲ್ಲಿ ಎರಡು ಮ್ಯಾಪ್ ಇದೆ, ಒಂದು ಆ್ಯಪಲ್ ಮ್ಯಾಪ್ ಆ್ಯಂಡ್ ಗೂಗಲ್ ಮ್ಯಾಪ್. ಇದರಲ್ಲಿ ಬಂದ್ಬಿಟ್ಟು ಆ್ಯಪಲ್ ಮ್ಯಾಪ್ ಬಂದ್ಬಿಟ್ಟು ಇನ್ಬಿಲ್ಟ್, ಆ್ಯಪಲಲ್ಲಿ ಬಂದ್ಬಿಟ್ಟು ಇನ್ಬಿಲ್ಟ್ ಮ್ಯಾಪ್. ಗೂಗಲ್ ಮ್ಯಾಪ್ ಬಂದ್ಬಿಟ್ಟು ಕಸ್ಟಮ್ ಚಾಯ್ಸ್ ಮ್ಯಾಪ್ ಅಲ್ಲಿ. ಸೊ ನಾನಿವಾಗ ಫಸ್ಟ್ ಬಂದ್ಬಿಟ್ಟು ಗೂಗಲ್ ಮ್ಯಾಪ್ ಹಾಕ್ತೀನಿ. ಗೂಗಲ್ ಮ್ಯಾಪಲ್ಲಿ ನಾನಿವಾಗ ಸರ್ಚ್ ಮಾಡ್ತೀನಿ ಲೊಕೇಶನ್. ಓಕೆ, ನಾನಿವಾಗ ಒಂದು ರೂಟ್ ಸರ್ಚ್ ಮಾಡಿದ್ದೀನಿ. ಇವಾಗ ನಾನು ಸ್ಟಾರ್ಟ್ ಕೊಡ್ತೀನಿ. ನೋಡಿ, ಇವಾಗ ನಾನು ಸ್ಟಾರ್ಟ್ ಕೊಟ್ಟೆ. ಇವಾಗ ಇಲ್ಲಿ ಬರ್ತಾ ಇಲ್ಲ ನಿಮಗೆ ಮ್ಯಾಪಲ್ಲಿ. ನೋಡಿ, ಇಲ್ಲಿ ನಿಮಗೆ ವಾರ್ನಿಂಗ್ ಬಂದಿದೆ, ಆ್ಯಪಲ್ ಕಾರ್ಪ್ಲೇ ಆಕ್ಟಿವೇಟ್ ಅಂತ ಬಂದಿದೆ. ಆ್ಯಂಡ್ ನಿಮಗೆ ಹೆಡ್ ಅಪ್ ಡಿಸ್ಪ್ಲೇಯಲ್ಲಿ ಕೂಡ ಬರ್ತಾ ಇಲ್ಲ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಸೊ ಇದನ್ನು ಬರಬೇಕಂದ್ರೆ ಏನು ಮಾಡಬೇಕಂದ್ರೆ, ಇವಾಗ ಇದನ್ನು ಎಕ್ಸಿಟ್ ಮಾಡಿ. ಓಕೆ, ಎಕ್ಸಿಟ್ ಮಾಡಿ ಬ್ಯಾಕ್ ಹೋಗಿ ಆದಮೇಲೆ ಕಂಪ್ಲೀಟ್ ಬ್ಯಾಕ್ ಆ್ಯಪಲ್ ಮ್ಯಾಪಿಗೆ ಹೋಗಿ. ಇದು ಬಂದ್ಬಿಟ್ಟು ಆ್ಯಪಲ್ ಮ್ಯಾಪ್ ಓಪನ್ ಮಾಡಿ. ಓಕೆ, ಇವಾಗ ಆ್ಯಪಲ್ ಮ್ಯಾಪಲ್ಲಿ ಒಂದು ಲೊಕೇಶನ್ ಸರ್ಚ್ ಮಾಡಿ. ಇವಾಗ ಸರ್ಚ್ ಆಯಿತು. ಓಕೆ, ಇವಾಗ ಇಲ್ಲಿ ಗೋ ಕೊಡಿ. ನೋಡಿ, ಇವಾಗ ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ರೂಟ್ ಮ್ಯಾಪ್ ಹೈಲೈಟ್ ಆಗಿದೆ. ಹಾಗೆ ಬಂದ್ಬಿಟ್ಟು ನೋಡಿ, ಹೆಡ್ ಅಪ್ ಡಿಸ್ಪ್ಲೇಯಲ್ಲಿ ಕೂಡ ರೂಟ್ ಮ್ಯಾಪ್ ಬಂದಿದೆ. ನೋಡಿ, ಇದು ಹೆಡ್ ಅಪ್ ಡಿಸ್ಪ್ಲೇಯಲ್ಲೂ ರೂಟ್ ಮ್ಯಾಪ್ ಬಂದಿದೆ. ಹಾಗೆ ಬಂದ್ಬಿಟ್ಟು ನಿಮಗೆ ಕ್ಲಸ್ಟರಲ್ಲಿ ಕೂಡ ಬಂದಿದೆ. ಇವಾಗ ಏನು ಮಾಡಬೇಕಂದ್ರೆ, ಇವಾಗ ಆ್ಯಪಲ್ ಮ್ಯಾಪ್ನ ಎಕ್ಸಿಟ್ ಮಾಡಿ ಎಂಡ್ ಮಾಡಿ. ಇವಾಗ ನಿಮಗೆ ಗೂಗಲ್ ಮ್ಯಾಪ್ ಬೇಕು. ಸೊ ಗೂಗಲ್ ಮ್ಯಾಪಲ್ಲಿ ಆಪ್ರೇಟ್ ಮಾಡಿದಾಗಲೂ ನಿಮಗೆ ಕ್ಲಸ್ಟರಲ್ಲಿ ಹೈಲೈಟ್ ಆಗಬೇಕಂದ್ರೆ, ಇವಾಗ ಒನ್ ಟೈಮ್ ನಾನು ಇವಾಗ ಆ್ಯಪಲ್ ಮ್ಯಾಪ್ ಯೂಸ್ ಮಾಡಿದ್ದೀನಿ. ಇವಾಗ ಏನು ಮಾಡಬೇಕಂದ್ರೆ, ಅದನ್ನು ಎಕ್ಸಿಟ್ ಮಾಡಿ ಗೂಗಲ್ ಮ್ಯಾಪ್ ಆನ್ ಮಾಡಿ. ಇವಾಗ ಇಲ್ಲಿ ಸರ್ಚ್ ಮಾಡಿ, ಎಲ್ಲಿ ಲೊಕೇಶನ್ ಹೋಗಬೇಕು ಆ ಲೊಕೇಶನ್ ಸರ್ಚ್ ಮಾಡಿ ಗೂಗಲ್ ಮ್ಯಾಪಲ್ಲಿ. ಇವಾಗ ಬಂದುಬಿಟ್ಟು ನಿಮಗೆ ಸ್ಟಾರ್ಟ್ ಕೊಡಿ. ನೋಡಿ, ಇವಾಗ ಬಂದ್ಬಿಟ್ಟು ನಿಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರಲ್ಲಿ ಕೂಡ ಬಂದಿದೆ. ಹಾಗೆ ಬಂದ್ಬಿಟ್ಟು ಹೆಡ್ ಅಪ್ ಡಿಸ್ಪ್ಲೇಯಲ್ಲಿ ಕೂಡ ನಿಮಗೆ ರೂಟ್ ಹೈಲೈಟ್ ಆಗಿದೆ. ನೋಡಿ, ಎರಡರಲ್ಲೂ ಬಂದ್ಬಿಟ್ಟು ನಿಮಗೆ ಮ್ಯಾಪ್ ಹೈಲೈಟ್ ಆಗಿದೆ. ಸೊ ಇದು ನಿಮಗೆ ಕೆಲವೊಂದು ಸಲ ಏನಾಗ್ತಿದೆ ಅಂದರೆ, ಇವಾಗ ನಾವು ಫಸ್ಟ್ ಆ್ಯಪಲ್ ಕಾರ್ಪ್ಲೇ ಕಾರಿಗೆ ಕನೆಕ್ಟ್ ಮಾಡಿದಾಗ ಡೈರೆಕ್ಟ್ ಗೂಗಲ್ ಮ್ಯಾಪಿಗೆ ಹೋದಾಗ ನಮಗೆ ಕ್ಲಸ್ಟರ್ ಹಾಗೂ ಹೆಡ್ ಅಪ್ ಡಿಸ್ಪ್ಲೇಯಲ್ಲಿ ಮ್ಯಾಪ್ ಬರಲ್ಲ. ಒನ್ ಟೈಮ್ ಆ್ಯಪಲ್ ಮ್ಯಾಪನ್ನ ಯೂಸ್ ಮಾಡಿ ನೆಕ್ಸ್ಟ್ ಗೂಗಲ್ ಮ್ಯಾಪ್ನ ಯೂಸ್ ಮಾಡಿದರೆ ಖಂಡಿತ ವರ್ಕ್ ಆಗುತ್ತೆ, ಯಾವುದೇ ಪ್ರಾಬ್ಲಮ್ ಇರಲ್ಲ. ನೋಡಿ, ಕರೆಕ್ಟಾಗಿ ವರ್ಕ್ ಆಗ್ತಾಯಿದೆ. ಹೆಡ್ ಅಪ್ ಡಿಸ್ಪ್ಲೇಯಲ್ಲೂ ಕೂಡ ಬಂದಿದೆ. ಹಾಗೆ ಬಂದ್ಬಿಟ್ಟು ನೋಡಿ, ಹೆಡ್ ಅಪ್ ಡಿಸ್ಪ್ಲೇ ಕರೆಕ್ಟಾಗಿ ರೂಟ್ ಗೈಡ್ಲೈನ್ಸ್ ತೋರಿಸ್ತಾ ಇದೆ. ಹಾಗೆ ಕ್ಲಸ್ಟರಲ್ಲಿ ಕೂಡ ಗೈಡ್ಲೈನ್ ತೋರಿಸ್ತಾ ಇದೆ. ಆ್ಯಂಡ್ CIDL ಕೂಡ ಸೆಂಟ್ರ್ ಇನ್ಫಾರ್ಮೇಷನ್ ಡಿಸ್ಪ್ಲೇಯಲ್ಲಿ ಕೂಡ ತೋರಿಸ್ತಾ ಇದೆ. ಸೊ ಈ ಥರ ಫಾಲೋ ಮಾಡಿ. ಸೊ ನಿಮಗೆ ಖಂಡಿತ ಮ್ಯಾಪ್ 3 ಸ್ಕ್ರೀನಲ್ಲೂ ನಿಮಗೆ ವರ್ಕ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.
ಹಾಗೆ ಪ್ಲೀಸ್ ಶೇರ್ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.